ಇನ್ನು ನಮ್ಮ ಜೊತೆಗೆ ಮೋಹನ್ ಚಿತಳೆ ಸರ್ ಇದ್ದಾರೆ, ನಿವೃತ್ತ ವಾಯುಸೇನಾ ಅಧಿಕಾರಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವೆರಿ ಸ್ಯಾಡ್ ಇಂತಹ ಘಟನೆಗಳು ನಡೆದಾಗ ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಆಗಿ ನಡೆಯುತ್ತೆ ಇಂಥ ಘಟನೆಗಳು. ನಿಮಗಿರುವಂಥ ಮಾಹಿತಿಯ ಪ್ರಕಾರ ಈ ಜಾಗದಲ್ಲಿ ಈ ಘಟನೆ ನಡೆಯೋಕೆ ಕಾರಣ ಏನಿರಬಹುದು ಅಂತ ಅನಿಸುತ್ತೆ ನೀವು? ಈ ನಿಲ್ಗಿರೀಸ್ ಅಂತ ನೀವು ಫಾರೆಸ್ಟ್ ಏರಿಯಾ ನೋಡಿರ್ತೀರಲ್ಲ, ನಿಲ್ಗಿರೀಸ್ ಅಂದರೆ ಡೆನ್ಸ್ ಫಾರೆಸ್ಟ್ ಏರಿಯಾ ಇದು. ಅಲ್ಲಿ ಮಿಸ್ಟು ಮಂಜು ಇರ್ತದೆ. ಮಧ್ಯಾಹ್ನ 12:30 ಆದರೂ ಕೂಡ, ಮಧ್ಯಾಹ್ನ 2ರಿಂದ 4 ಅಲ್ಲಿ ವೆದರ್ ಸ್ವಲ್ಪ ಕ್ಲಿಯರ್ ಇದ್ರು ಕೂಡ, ಮತ್ತು 4 ಗಂಟೆಯಿಂದ ರಾತ್ರಿ ಇಡೀ ಅದು ಮಿಸ್ಟ್ ಇರ್ತದೆ. ಏನು ಆಗಿರಬಹುದಂತ ಪ್ರಥಮ ದೃಷ್ಟ್ಯ ನೋಡಿದರೆ, ಒಂದು ಈ ಚಾಪರ್ಸ್ಗಳು ಲೋ ಲೆವೆಲ್ನಲ್ಲಿ ಫ್ಲೈ ಮಾಡ್ತಾರೆ. ಅಂದರೆ ಗ್ರೌಂಡ್ ಲೆವೆಲ್ದಿಂದ ಜಾಸ್ತಿ ನಾವೇನು ಮಿಗ್ಗು ಇಲ್ಲ ಬೋಯಿಂಗ್ ಏರ್ಕ್ರಾಫ್ಟ್ಸ್ ಏನೆಲ್ಲ 30,000 25,000 ಹಿಂಗಿನಲ್ಲಿ ಫ್ಲೈ ಮಾಡ್ತಾರಲ್ಲ, ಚಾಪರ್ಸ್ ನಾರ್ಮಲಿ ಫ್ಲೈ ಅರೌಂಡ್ 5,000-3,000 ಫೀಟು. ಅಲ್ಲಿ ಕ್ಲೌಡ್ಸ್ ಫ್ಲೋ ಇರ್ತದೆ. ಆ ಕ್ಲೌಡ್ಸ್ ಫ್ಲೋ ಇದ್ದಾಗ ಯಾವುದಾದ್ರು ಒಂದು ದಿಟ್ಟ ಕ್ಲೌಡು ಆ ಹೆಲಿಕಾಪ್ಟರ್ಗೆ ಹೊಡೆದಿದ ಮೇಲೆ ಆ ಹೆಲಿಕಾಪ್ಟರು ಕ್ರ್ಯಾಶ್ ಆಗಿರ್ಬೋದು. ಕ್ರ್ಯಾಶ್ ಆಗ್ತಾ ಒಮ್ಮೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆದಾಗ ಅದು ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ATF ಇದೆ ಅಂತ ಇರ್ತೀವಿ ನಾವು, ಇಂಧನ. ಆ ಇಂಧನದ ಟ್ಯಾಂಕಿಗೆ ಹೊಡೆದಾಗ ಇಮಿಡಿಯೇಟ್ಲಿ ಅದು ಬೆಂಕಿ ಹತ್ತಿರ್ಬೋದು. ಬೆಂಕಿ ಹತ್ತ ಮೇಲೆ ಅದು ಸುಟ್ಟು ಹೋಗಿದೆ. 14ರಲ್ಲಿ 13 ಆಲ್ರೆಡಿ ತೀರು ಹೋಗಿದ್ದಾರೆ. ಬಿಪಿನ್ ರಾವತ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಳೆವರೆಗೂ ಕಾದು ನೋಡಬೇಕು. ಇನ್ನು ಎಲ್ಲೋ ವಿವಿಧ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫು, ಚೀಫ್ ಆಫ್ ದ ಆರ್ಮಿ ಸ್ಟಾಫು ಬಂದರೆ, ಏರ್ಫೋರ್ಸ್ದವರು ಬಂದಿದ್ದಾರೆ. ರಾಷ್ಟ್ರಪತಿಯವರ ನಾಳೆ ಮುಂಬೈ ಕಾರ್ಯಕ್ರಮಗಳು ಎಲ್ಲ ಮುಗಿದು ಹೋಗಿದ್ದಾವೆ, ಅಂದರೆ ಕ್ಯಾನ್ಸಲ್ ಮಾಡಲಾಗಿದೆ. ಸಂಜೆ ಒಂದು ಕ್ಯಾಬಿನೆಟ್ ಕಮಿಟಿ ಮೀಟಿಂಗು ಆಗ್ತಾಯಿದೆ. ಈಗ ಸಪೋಸ್ ನಾವು ಅಂತೆ ಕಂತೆ ಅಂತ ನಾವು ವಿಚಾರ ಮಾಡಿದಾಗ ಆಲ್ಟರ್ನೇಟ್ ಯಾರು? ಈಗ ಬಿಪಿನ್ ರಾವತ್ ಅವ್ರಿಗೆ ಆಲ್ಟರ್ನೇಟ್ ಯಾರು? ಅದರ ಬಗ್ಗೆ ಏನು ಯೋಚನೆ ನಡೀತಾ ಇದೆಯಾ? ಇಲ್ಲ ಹೈ ಲೆವೆಲ್ ಇವ್ರನ್ನ ಏನು ಮುಂದಿದ್ರ ಬಗ್ಗೆ ಏನು ಮಾಡ್ತಾರೆ, ಏನು ಇನ್ವೆಸ್ಟಿಗೇಷನ್ ಕಮಿಟಿ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನಾದರೂ ಟೆರರಿಸ್ಟ್ ಆ್ಯಂಗಲು ಇನ್ವಾಲ್ವ್ ಇದೆಯಾ? ನಂಗೆ ಅನಿಸ್ತಾ ಇಲ್ಲ, ಪ್ರಥಮ ದೃಷ್ಟಿ ಅನಿಸ್ತಾ ಇಲ್ಲ. ಯಾಕಂದರೆ ಟೆರರಿಸ್ಟ್ ಆ್ಯಂಗಲ್ ಇದ್ದರೆ 14 ಜನ 15 ಜನನ ಟಾರ್ಗೆಟ್ ಮಾಡಲ್ಲ, ಇಂಡಿವಿಜುವಲನ್ನು ಅವ್ರು ಮಾಡ್ತಾರೆ. ನನ್ನ ದೃಷ್ಟಿಯೇ ಇದು ಪ್ಯೂರ್ಲಿ ಏನು ಆಕ್ಸಿಡೆಂಟ್ ಡ್ಯೂ ಟು ಮಿಸ್ಟ್, ಆಕ್ಸಿಡೆಂಟ್ ಡ್ಯೂ ಟು ಲೋ ಫ್ಲೈಯಿಂಗ್ ಆಫ್ ದ ಚಾಪರ್, ಆ್ಯಂಡ್ ಆಕ್ಸಿಡೆಂಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ಸ್ನ್ಯಾಗ್ ಇನ್ ದ ಹೆಲಿಕಾಪ್ಟರ್ ಅಂತ ಹೇಳ್ಬೋದು ಸರ್. ಸರ್, ವರ್ಲ್ಡ್ಸ್ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ ಅಂತ ಕರೆಯೋದಿದೆ, ರಷ್ಯಾ ಮೇಡ್ ಆಗಿರುವಂಥ ಹೆಲಿಕಾಪ್ಟರ್. ಸೊ ನಿಮಗೆ ಒಂದು ಕ್ಲೌಡಿಂದ ಇದು ಕ್ರ್ಯಾಶ್ ಆಗುವಂಥ ಸಾಧ್ಯತೆ ಇರುತ್ತೆ ಸರ್? V5M1 ಅಂತ ಇವು ಟೆಕ್ನಿಕಲಿ ಸ್ನ್ಯಾಗ್ ಹೆಂಗೆ ಡೆವಲಪ್ ಆಗ್ತವೆ ಅಂತಂದ್ರೆ ಅದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗ್ತದೆ. ನನ್ನ ಪ್ರಕಾರ ಕ್ಲೌಡ್ ಬ್ರಸ್ಟಿಂದ ಇದು ಆಗಿರ್ಬೋದು ಅಂತ. ನಾರ್ಮಲಿ ನಾವು ಸುಮಾರು ನೀವು ಮಿಗ್ ಏರ್ಕ್ರಾಫ್ಟ್ಸ್ ಬೀಳೋದು ನೋಡಿರ್ಬೋದು ನೀವು, ಜೋಧ್ಪುರ್ನಲ್ಲಿ ಇಲ್ಲ ಪಠಾಣ್ಕೋಟ್ನಲ್ಲಿ. ಸುಮಾರು ಒಂದು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಈ ನ್ಯೂಸ್ ನಿಮ್ಮ ಚಾನಲ್ನಲ್ಲೂ ಕೂಡ ಬಿತ್ತಿಸ್ತಾರೆ. ಅದು ಆಗಿರೋದು ಬರ್ಡ್ ಹಿಟ್ಲಿಂದ ಆಗ್ತದೆ. ಆದರೆ ಇವು ಏನಾಗಿರ್ತಾವಲ್ಲಿ ಕ್ಲೌಡ್ ಬ್ರಸ್ಟ್ ಇಂದ, ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ ಏರ್ಕ್ರಾಫ್ಟ್ಸ್ ಇಲ್ಲ ಬೇರೆ ಯಾವುದಾದ್ರು ಕಂಪ್ನಿ ಏರ್ಕ್ರಾಫ್ಟ್ಸ್, ಸಣ್ಣ ಏರ್ಕ್ರಾಫ್ಟ್ಸ್ ಇರ್ತಾವಲ್ಲ, ನೀವು ವಿಮಾನದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಸ್ಮಾಲ್ ಏರ್ಕ್ರಾಫ್ಟ್ಸ್ ಆಲ್ವೇಸ್ ಹ್ಯಾವ್ ಟರ್ಬುಲೆನ್ಸ್. ಬಟ್ ವೆರಾಸ್ ಬೋಯಿಂಗ್ ಆವಾಗ ಕುಂತವ್ರಿಗೂ ಕೂಡ ಹೆದರಿಕೆ ಆಗ್ತದೆ, ಬಿಕಾಸ್ ಪ್ರಾಪುಲರ್ ಇರ್ತದೆ. ಆದರೆ ಇದರಲ್ಲಿ ಒಂದಿರ್ತದೆ, ಇದು ಡಬಲ್ ಇಂಜಿನ್ Mi-17 ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಇದು ಬ್ಲಾಸ್ಟ್ ಆಗಿದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಬ್ಲಾಸ್ಟ್ ಆದರೆ ಯಾರೋ ಒಬ್ರು ಇದಕ್ಕಿಂತ ಮುಂಚೆ ಏನು ಮಾತಾಡ್ತಿದ್ರಲ್ಲ, ಡಾಟ್ಸ್ ಆರ್ ಟು ಬಿ, ಅದು ಒಂದು ಕೂಡ ನನಗೆ ಡೌಟ್ ಬರ್ತಾ ಇದೆ. ಆದರೆ ವಿ ಕ್ಯಾನಾಟ್ ಕನ್ಕ್ಲೂಡಿಂಗ್ಲಿ ಸೇ ಅಟ್ ದಿಸ್ ಮೂಮೆಂಟ್ that this is some act of terrorism or act of some murder. This may be the act of technical snag in the helicopter. Subsequently the helicopter might have crashed and 13 have died, and let us see ನಾಳೆ ಏನು ಡಿಸಿಷನ್ ಆಗ್ತದೆ ಅಂತ. ಸರ್, ನಾನಾಗಲೇ ಒಂದು ಪ್ರಶ್ನೆ, ನನ್ನ ಹಲವರ ಜೊತೆಗೆ ಮಾತನಾಡಬೇಕಾದ್ರೆ ಅನೇಕರು ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ನಾಗಾಲ್ಯಾಂಡ್ನಲ್ಲಿ ಆಗಿರುವಂಥ ಘಟನೆ, ಕಾಶ್ಮೀರದಲ್ಲಿ ಆಗಿರುವಂಥ ಒಂದು ಘಟನೆ, ಅವೆರಡೂ ಘಟನೆಗಳಾದ ನಂತರ ದಿಢೀರಂತ ಇಲ್ಲಿ ಹೆಲಿಕಾಪ್ಟರ್ ಪತನವಾಗೋದು ಸಾಮ್ಯತೆ ಇದೆಯಾ ಅನ್ನುವಂಥ ಒಂದು ಅನುಮಾನ ಬರ್ತಾ ಇದೆ. ಹಂಗೇನಿಲ್ಲ. ಈಗ ಏನಾಗ್ತಾ ಇದೆ ಅಂತಂದರೆ, ಕ್ಲೋಸಿಂಗ್ ದ ಡಾಟ್ಸ್ ಅಂತ ಕರಿತಾ ಇದ್ದಾವೆ. ಈ ಕ್ಲೋಸಿಂಗ್ ದ ಡಾಟ್ಸ್ ಅಂತ ಯಾವಾಗ ನಾವು ಮಾತಾಡ್ಬೋದು ಇದ್ರ ಬಗ್ಗೆ ಅಂತಂದರೆ, ನಮಗೆ ವಿಶ್ವಾಸ ಇದೆ ಈ ಬಿಪಿನ್ ರಾವತ್ ಸರ್ ಮೇ ಬಿ ಆಲ್ ರೈಟ್. ಸೊ ಟಾರ್ಗೆಟ್ ಮಾಡಬೇಕಾದ್ರೆ ಲಾನ್ಸ್ ನಾಯಕ್, ಅದರಲ್ಲಿ ನೋಡಿ 4 ಏರ್ಫೋರ್ಸ್ ಜನ ಇದ್ದರು, 4 ಜನ ಮಿಲಿಟ್ರಿ, ಅಂದರೆ ಒಬ್ಬರು ಲಾನ್ಸ್ ನಾಯಕ್ ಇದ್ದರು, ಒಬ್ಬರು ಹವಾಲ್ದಾರ್ ಇದ್ದರು. ಈ ಥರ 8+2. ಇಲ್ಲಿ ಇನ್ನೊಂದು ನಿಮ್ಮ ಸಂಗತಿ ಅಂತಂದರೆ,
ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ನಾನು ನೋಡಿದೆ ಕಿ ವೈ ದ ಲೇಡಿ ವಾಸ್ ದೇರ್ ಇನ್ ದ ಡಿಫೆನ್ಸ್ Yes. ಹೆಲಿಕಾಪ್ಟರ್. ಹೌದು. I tell you very, very frankly, there is a wing called AFWA. ಅವ್ವಾ ಮೀನ್ಸ್ ನೇವಿನಲ್ಲಿ ಕೂಡ ನೇವಿ ಚೀಫಿನ ವೈಫಿಗೆ ಒಂದು ಪ್ರೆಸಿಡೆಂಟ್ ಪೋಸ್ಟ್, ಅಫಿಷಿಯಲ್ ಪೋಸ್ಟ್ ಇರ್ತದೆ. ಓಕೆ. ಆರ್ಮಿನಲ್ಲೂ ಕೂಡ ಅವ್ವಾ ಅಂತಿದೆ, ಆರ್ಮಿ ವೈಫ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ. ಓಕೆ. ಏರ್ಫೋರ್ಸ್ನಲ್ಲಿ ಏರ್ಫೋರ್ಸ್ ವೈಫ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಇರ್ತದೆ. ಓಕೆ. ಲೋಕಲ್ ಈ ಸಿಒ ಏನಿರ್ತಾನೆ, ಲೋಕಲ್ ಏನು ಕಮಾಂಡರ್ ಇರ್ತಾನೆ, ಅವ್ರ ಮಿಸ್ಸಸ್ ಆದ್ರೂ ಪ್ರೆಸಿಡೆಂಟ್ ಇರ್ತಾರೆ. ಅದೇ ಥರ ಈಗ CDS ಅಂದರೆ ಕಂಬೈನ್ಡ್ ಆರ್ಮಿ ನೇವಿ ಏರ್ಫೋರ್ಸಿನ ಮಹಿಳೆಯರ ಘಟಕಕ್ಕೆ, ಅವರ ಮಹಿಳೆಯರ ವೆಲ್ಫೇರಕ್ಕೆ, ಅವ್ರ ಕ್ವಾರ್ಟರ್ಸ್ ಸಮಸ್ಯೆಯಲ್ಲಿ, ಅವು ಏನಾದರೂ ಸಮಸ್ಯೆಯಲ್ಲಿ ಗಂಡ ಹೆಂಡ್ತಿದ್ದು ಏನಾದರೂ ಮಿಲಿಟರಿ ಇದ್ದಾಗ ಈ ಲೇಡಿ ಆಫೀಸರ್ಸ್ಗಳೇ ಅದಕ್ಕೆ ಪ್ರೆಸಿಡೆಂಟ್ ಅಂತಿರ್ತಾರೆ. ಆ ಒಂದು ದೃಷ್ಟಿಯಿಂದ ಅವ್ರಿಗೆ ಅಫಿಷಿಯಲಿ ಅದು ಆ ವಿಮಾನದಲ್ಲೇ ಹೋಗಲೇಬೇಕಾಗ್ತದೆ. ಯಾಕಂದರೆ ಅಲಾಂಗ್ ವಿತ್ ದ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್, the wife of the chief of the defense staff is also authorized to travel in the helicopter. Let me make this point very clear to those social media people who are all putting so many of allegations. Somebody else would have seen the tweet, sir. He is stating now the Rafale deal scandal will not be disclosed because before he is no more they are doing this. Don't they feel shame? ಏನು ಮಾನಸಿಕತೆಗೆ ಬಂದೇವೆ ನಾವು? अरे ನಿಮಗೆ ಡಿಫೀಟ್ पचने को नहीं होता है तो like this you should not do it, sir. Please, Yes, they yes, should stop. I request to social media. Yes. And it has come from All at India. least in defense ವಿಚಾರದಲ್ಲ. And I tell you, it has come from All India Youth Congress Madhepura. That tweet has come from All India. His photo is there. I can show you during the break. And ಈ ತರ ಮಾನಸಿಕತೆ. Rahul Gandhi has tweeted. There is a pinpoint inclination in that what he is telling, along with the families. What do you mean by she is president of the Defense Wives Association? ಆಕೆ ಅಥರೈಸ್ಡ್ ಇದೆ ಸರ್. ಅದು ಒಂದು ಪಾರ್ಟ್ ಇದ್ರೆ, ನೀವು ಹೇಳೋ ಟೆರರಿಸ್ಟ್ ಆ್ಯಂಗಲನ್ನು ಟೆಕ್ನಿಕಲ್ ಸ್ನ್ಯಾಗ್ ಒಂದು ಟೆಕ್ನಿಕಲ್ ಕಮಿಟಿ ಇರ್ತದೆ, ಆ ಎಕ್ಸ್ಪರ್ಟ್ ಟೆಕ್ನಿಕಲ್ ಕಮಿಟಿ ಇರ್ತದೆ. ಆ ಟೆಕ್ನಿಕಲ್ ಕಮಿಟಿಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಅಂತ ಇರ್ತದೆ, ನಿಮ್ಗೆ ಕೇಳಿರ್ಬೋದು. ಅದರಲ್ಲಿ ದ ಕಮ್ಯುನಿಕೇಶನ್ ಟು ದ ATC, ಏರ್ ಟ್ರಾಫಿಕ್ ಕಂಟ್ರೋಲ್, ಅಂಡ್ ದ ಕಮ್ಯುನಿಕೇಶನ್ ಟು ದ ಬೇಸ್ ಆಪ್ಸ್ ಅಂದ್ರೆ ಬೇಸ್ ಆಪರೇಷನ್ ಅಂತ ಆಗ್ತದೆ. ಅದರ ಕಮ್ಯುನಿಕೇಶನ್ ರೆಕಾರ್ಡಿಂಗ್ ಲಾಸ್ಟ್ ವರೆಗೂ ಇರ್ತದೆ. ವಾಟ್ ವಾಸ್ ದ ಸ್ನ್ಯಾಗ್, ವೈ ದಿಸ್. ಯಾಕಂದ್ರೆ ನನ್ನ ಮಾಹಿತಿ ಪ್ರಕಾರ ವಾಟ್ ಐ ರಿಸರ್ಚ್ ಡ್ಯೂರಿಂಗ್ ಮೈ ಟ್ರಾವೆಲ್ ಫ್ರಮ್ ಏರ್ಪೋರ್ಟ್ ಟು ಯುವರ್ ಸ್ಟುಡಿಯೋ ಈಸ್ 12:20 ದ signal between the helicopter and ATC was lost. Yes. And 12:30 it has happened. Yes. That means that helicopter navigation ತಪ್ಪಿ ಜಂಗಲ್ ಸೈಡ್ ಹೋಗಿರ್ಬೋದು ಒಂದು. Okay. ಯಾಕಂದ್ರೆ there is a navigation, that is plotting ಎಲ್ಲ ಇರ್ತದೆ. ಅದರ ಪ್ರಕಾರ those helicopters have to move in the like in traffic ಹೆಂಗಿರ್ತದಲ್ಲ, ಏರ್ ನಲ್ಲಿ ಕೂಡ ಒಂದು ಪಾತ್ ಹಾಕಿರ್ತಾರೆ. ಯು ಕ್ಯಾನಾಟ್ ಡಿವೈಡ್ ದಟ್ ಪಾತ್ ಅಂಡ್ ಫ್ಲೈ ಫಾರ್ ದ ಡೊಮೆಸ್ಟಿಕ್ ಏರ್ಕ್ರಾಫ್ಟ್ಸ್ ಆಲ್ಸೋ, ಫಾರ್ ದ ಡಿಫೆನ್ಸ್ ಏರ್ಕ್ರಾಫ್ಟ್ಸ್ ಆಲ್ಸೋ. ಅಂಡ್ ದಟ್ ಈಸ್ ಬಿನ್ ಡನ್ ಥ್ರೂ ದ ರಡಾರ್. ರಡಾರ್ನಿಂದ ಆಗಿರ್ತದೆ. ರಡಾರ್ನಿಂದ ಏನಾದರೂ ರಸ್ತೆ ತಪ್ಪಿ ಅದು ಏನಾದರೂ ಡೈವ್ ಆಗಿರೋದು ಸರ್, ಏನೂ ಇದ್ರೂ ಕೂಡ ಅಂಟಿಲ್ ಅನ್ಲೆಸ್ ದ ಇನ್ವೆಸ್ಟಿಗೇಷನ್ ಕಮಿಟಿ ಫೈಂಡಿಂಗ್ಸ್ ಕೊಟ್ಟದಾಗ ಮಾತ್ರ ಆಗ್ತದೆ. ಆಮೇಲೆ ಇದು ಹೈ ಪ್ರೊಫೈಲ್ ಆಕ್ಸಿಡೆಂಟ್ ಇರೋದ್ರಿಂದ ಇದನ್ನ ಕ್ಲಿಯರ್ ಕಟ್ ಆಗಿ ಪಾರ್ಲಿಮೆಂಟ್ನಲ್ಲಿ ಕೂಡ ಹೇಳಬೇಕಾಗ್ತದೆ. ಆಮೇಲೆ ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ ಹೇಳಬೇಕಾಗ್ತದೆ. ಸಪೋಸ್ ಇಟ್ ಹ್ಯಾಸ್ ಹ್ಯಾಪನ್, ದಟ್ ಸಪೋಸ್ ಅಂತ ಇನ್ನೂ ಹೇಳ್ತಾ ಇದ್ದೇನೆ. ಐ ಡೋಂಟ್ ನೋ ವೆದರ್ ಈಗ ತೋರಿಸಿದಾಗ 13 ಜನ ಅಂತಾರೆ, ಯಾವುದೋ ಒಬ್ಬ ಮೇಜರಿಗೆ 80% ಅಂತ ಇದ್ದಾಗ ದ ಡೌಟ್ ಈಸ್ ಸ್ಟಾರ್ಟೆಡ್ ಇನ್ ಮೀ ಆಲ್ಸೋ. ಬಿಕಾಸ್ 14ರಲ್ಲಿ 13 ಹೋಗಿದ್ದಾರೆ ಅಂತಾರೆ, CDS ಸಾಹೇಬರು ಜೀವಂತಿದ್ದಾರೆ ಅಂತಾರೆ. ಅದು ತೋರಿಸ್ತಾ ಇರೋದು ಇಲ್ಲಿ ನೋಡಿದರೆ ಯಾವುದೋ ಬೇರೆ ವ್ಯಕ್ತಿಯ ಹೆಸರು ಹೇಳ್ತಾ ಇದ್ದಾರೆ, ಅವ್ನಿಗೆ 80% ಇಂಜುರಿ ಆಗಿದೆ ಅಂತೆ. ಐ ಡೋಂಟ್ ನೋ ಏನಿದೆ ಅಂತ. ಆದರೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಒಂದು ಕನ್ಫರ್ಮ್ ಗೊತ್ತಾಗ್ತದೆ ನಮಗೆ ಏನಾಗಿತ್ತು ಅಂತ. ಅಲ್ಲ, ನಂಗೆ ಯಾಕೆ ಆ ಪ್ರಶ್ನೆ ಬರುತ್ತೆ ಅಂದರೆ ಸರ್, ದ ಹೆಲಿಕಾಪ್ಟರ್ ಇಸ್ ಅ ಹೈಲಿ ಅಡ್ವಾನ್ಸ್ಡ್, ಸೊ ವರ್ಲ್ಡ್ಸ್ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ ಅಂತ ಕರೆಯೋದು ಅದನ್ನು. ಎಲ್ಲ ವೆದರ್ ಕಂಡೀಷನ್ಸಲ್ಲೂ ಕೂಡ ಅದು ಸರಿಯಾಗಿ ಚಾಕಚಕ್ಯತೆ ಇರುವಂಥ ಹೆಲಿಕಾಪ್ಟರ್ ಆಗಿರುತ್ತೆ. ಸೊ ಹಾಗಿದ್ದಾಗ ಒಂದು ಕ್ಲೌಡ್, ನಮಗೆ ಹಿಮಾಲಯದಲ್ಲಿರುವಂಥ ಕ್ಲೌಡ್ಸ್ಗಳಿಗಿಂತ ಇದ್ಯಾವ ಕ್ಲೌಡ್ಸ್ಗಳು ಸರ್? ಹಿಮಾಲಯದಲ್ಲಿ ಎಂಥ ಇಕ್ಕಟ್ಟಾಗಿರುವಂಥ ಜಾಗ, ವಿ ಶೇಪಲ್ಲಿರುವಂಥ ಕಣಿವೆಗಳು ಬರುತ್ತೆ ಹಿಮಾಲಯ ಪರ್ವತದಲ್ಲಿ, ನಮ್ಮಲ್ಲಿ ಯು ಶೇಪ್ ಬರುತ್ತೆ ಈ ಪೊಸಿಷನಲ್ಲಿ. ಸೊ ಹೇಗೆ ಕ್ರ್ಯಾಶ್ ಆಗಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಅಲ್ವಾ? ಇಲ್ಲ ನೋಡಿ, ಇದರಲ್ಲಿ ಏನಿರ್ತೈತೆ ಅಂದರೆ, chopper is a very small, small this one, and there is no rocket technology involved in flying of an idu.
ಇದು ವಿ ಐ ಪಿ ಏರ್ಕ್ರಾಫ್ಟ್ ಇರೋದ್ರಿಂದ ಲಾಸ್ಟ್ ಕಮ್ಯುನಿಕೇಶನ್ ಟು ದ ATC ವಿಲ್ ಓನ್ಲಿ ರಿವೀಲ್ ವೆದರ್ ದೆರ್ ಇಸ್ ಎ ಲೀಕೇಜ್ ಇನ್ ATF ಟ್ಯಾಂಕ್ ಆರ್ ವೆದರ್ ದೆರ್ ಇಸ್ ಸಮ್ ಸ್ಪಾರ್ಕ್ ಅಥವಾ ವೆದರ್ ದೆರ್ ಇಸ್ ಸಮ್ ಕ್ಲೌಡ್. ಸರ್ ಅಂತೆ ಕಂತೆ ಅಂತಾನೆ ನಾವು ಲೆಕ್ಕ ಹಾಕ್ಬೋದುವರೆಗೂ ಅಂಟಿಲ್ ಅನ್ಲೆಸ್ ಇನ್ವೆಸ್ಟಿಗೇಷನ್ ಈಸ್ ಓವರ್ ಆ್ಯಂಡ್ ಫೈಂಡಿಂಗ್ಸ್ ಹ್ಯಾವ್ ನಾಟ್ ಕಮ್ ಇನಿಷಿಯಲಿ ಏನೂ ಹೇಳಲಿಕ್ಕೆ ಬರಲ್ಲ ಫಾರ್ ಎನಿ ಟೆಕ್ನಿಕಲ್ ಎಕ್ಸ್ಪರ್ಟ್. ಸರ್ ಯಾರಿಗೂ ಏನೂ ಹೇಳಲಿಕ್ಕೆ ಬರಲ್ಲ. I remember one this one ಇಂಡಿಗೋದು ಒಂದು ಏರ್ಕ್ರಾಫ್ಟು ಲ್ಯಾಂಡಿಂಗ್ ಆಗಬೇಕಾದ್ರೆ 3 ಪೀಸ್ ಆಯ್ತು ಕೇರಳದಲ್ಲಿ ಅನಿಸ್ತದೆ ಒಂದು 3-4 months ಬ್ಯಾಕ್. ಆವಾಗೂ ಕೂಡ ATC ಎಲ್ಲನೂ ಇತ್ತು. ಸರ್ ಇಟ್ಸ್ ಆಫ್ಟರ್ ಆಲ್ ಇಟ್ಸ್ ಇನ್ ದ ಗಾಡ್ಸ್ ಹ್ಯಾಂಡ್. ನಾನಂಕರೂ ಗ್ಯಾರಂಟಿ ಮಾಡಿಬಿಟ್ಟಿದ್ದೆ ಸರ್, ಅಪ್ಪು ಅವ್ರು ತಿಳ್ಕೊಂಡಿದ ಮೇಲೆ ದೇವರು ದಿಂಡ್ರು ಈ ಥರ ಅನಾಹುತ ಏನೋ ಕಳಂಕ ಏನೋ ಆಗಿದೆ ನಮ್ಮ ದೇಶಕ್ಕೆ. ಆದರೆ ಈ ಥರ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದಟ್ ಎ ಪರ್ಸನ್ ಡೈಸ್ ಆ್ಯಂಡ್ ಹಿ ವಾಸ್ ಎ ವೆರಿ ಡೆಕೋರೇಟಿವ್ ಆಫೀಸರ್ ಸರ್. ಆ್ಯಂಡ್ ಇಷ್ಟು ಅವರು ಆರ್ಮಿ ನೇವಿ ಏರ್ಫೋರ್ಸ್ ನಡುವೆ ಏನು ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರಲ್ಲ, ಕೋಆರ್ಡಿನೇಷನ್ ಇರೋದ್ರಿಂದನೇ ಇಷ್ಟೆಲ್ಲ 2014 ನಂತರ ಡಿಫೆನ್ಸ್ಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯಿತು. There is a role of Bipin Rawat is too much in doing all these things. Even though there are certain other remarks from some other army officers, but his role in bringing up the name of combined defense and ನೀವು ಡೆಲ್ಲಿಗೆ ಹೋದರೆ ಒಂದು ಸೈನಿಕ ಸ್ಮಾರಕ ಅಂತ ಮಾಡಿದ್ದಾರೆ. ಹೌದು, ದಯವಿಟ್ಟು ನಾ ಈ ನಿಮ್ಮ ಪಬ್ಲಿಕ್ ಟಿವಿ ಮುಖಾಂತರ ಕೇಳ್ಕೊತೇನೆ, ಜೀವನದಲ್ಲಿ ಒಮ್ಮೆ ಕೇವಡಿಯ ಹೋಗಬೇಕು, ಒಂದು ಸತಿ ನೀವು ಇದಕ್ಕೆ ಹೋಗ್ಬೇಕು ಸರ್, ನೀವು ಗೋವಾ ಹೋಗಿ ಎಲ್ಲೂ ಹೋಗ್ರಿ, ಕೇವಡಿಯ ಒಂದು ಸ್ಟ್ಯಾಚ್ಯೂ ಆಫ್ ಯುನಿಟಿಗೆ ಹೋಗಿ ಒಂದ್ಸತಿ ನಮ್ಮ ಸೈನ್ಯ ಸ್ಮಾರಕ ಮಾಡಿದ್ದು ಇದರಲ್ಲಿ ಬಿಪಿನ್ ರಾವತ್ ತುಂಬ ಜಾಸ್ತಿ ರೋಲ್ ಇತ್ತು. ಎಲ್ಲಿಂದನೂ ಅವ್ರು ಇಕ್ವಿಪ್ಮೆಂಟ್ಸ್ ತೊಗೊಂಡ್ರು. ಐ ಹ್ಯಾವ್ ಸೀನ್ ಪರ್ಸ್ನಲಿ ಹಿ ಈಸ್ ಮಾನಿಟರಿಂಗ್ ಆ್ಯಂಡ್ ಹಿ ಹ್ಯಾಸ್ ಬ್ರಾಟ್ ಇಟ್ ಅಪ್ ಟು ಹಿಯರ್. ಐ ಪ್ರೇ ಟು ದ ಗಾಡ್ ದಟ್ ಹಿ ಶುಡ್ ಸರ್ವೈವ್, ಬಟ್ ಐ ಡೌಟ್. ಒಬ್ಬರವಾಗಲೇ ಮಾತಾಡ್ತಾ ಇದ್ರು ನನ್ನ ಜೊತೆಗೆ, ರಿಟೈರ್ಡ್ ಅವರು ಕೂಡ. ಅವ್ರು ಹೇಳ್ತಾ ಇದ್ರು, ಸರ್ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳೋಕ್ಕಾಗಲ್ಲ, ನಮ್ದೊಳಗಡೆ ಇರುವಂಥವ್ರು ಯಾರಾದರೂ ಏನಾದರೂ ಇರ್ಬೋದೇನೋ ಅಂಥೇಳಿ ಅನುಮಾನ ಕೂಡ ಅದನ್ನು ವ್ಯಕ್ತಪಡಿಸ್ತಾ ಇದ್ರು ಅವರು. ಬಟ್ ನಾನು ಹೇಳಿದೆ, ಜನರ ವಿಚಾರದಲ್ಲಿ ರಕ್ಷಣೆಯ ಬಗ್ಗೆ ಬಹಳ ನಂಬಿಕೆ ಇದೆ, ವಿಶ್ವಾಸ ಇದೆ, ನಂಬಿಕೆ ಹೋಗೋದು ಬೇಡ ಅನ್ನುವಂಥ ಮಾತು. ಇಲ್ಲ ಸರ್, ಹಂಗಿಲ್ಲ. ಪೊಸಿಷನಿಗೋಸ್ಕರ ಯಾರಾದರೂ ಹೆಚ್ಚು ಕಡಿಮೆ there are fifth columnist activities. Okay. There are some spy elements which are there. I am not denying which are there. Okay. But they are having their own limitation. ಈ ಲೆವೆಲ್ಗೆ ಅವ್ರು ಮಾಡಲಿಕ್ಕಾಗಲ್ಲ ಅಂಟಿಲ್ ಅಂದರೆ ಸಮ್ ಇಂಟರ್ನ್ಯಾಷನಲ್ ಏಜೆನ್ಸಿ ISI ಇಲ್ಲ ಹಿಂಗನಾದ್ರು. ಆ್ಯಂಡ್ ಬಿಪಿನ್ ರಾವತ್ ವಾಸ್ ನಾಟ್ ದ್ಯಾಟ್ ಥ್ರೆಟ್ ಟು ಎನಿಬಡಿ ಬಿಕಾಸ್ ಹಿ ಈಸ್ ಎ ಕೋಆರ್ಡಿನೇಟರ್ ಟು ಆರ್ಮಿ ನೇವಿ ಏರ್ಫೋರ್ಸ್. ಹಿ ವಾಸ್ ಎ ಕೋಆರ್ಡಿನೇಟರ್. ಹಿಂಗಾಗಿ ಅವರನ್ನು ಕೊಂದರೆ ನಮ್ಮ ರಕ್ಷಣೆ ವ್ಯವಸ್ಥೆಗೆ ಏನೋ ಘಾತಕ ಆಗ್ತದೆ. ಇಟ್ ವಾಸ್ ಎ ಡೆಕೋರೇಟಿವ್ ಪೊಸಿಷನ್ಗೆ ಹೋಗೋಕೆ ಯಾರಾದರೂ ಆ ರೀತಿಯಾಗಿ ಮಾಡ್ತಾ ಇಲ್ಲ ಅಷ್ಟು ಅದನ್ನ ಅನುಮಾನ ಬಂತು. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಅದಕ್ಕೆ ನಾನು ಹೇಳಿದೆ, ನಮ್ಮ ದೇಶದ ಜನರಿಗೆ ಎಲ್ಲದರ ಮೇಲೂ ನಂಬಿಕೆ ಹೋಗಿದೆ, ಆದ್ರೆ ಒಂದರ ಮೇಲೆ ನಂಬಿಕೆ ಬಹಳ ಇದೆ, ಅದು ರಕ್ಷಣೆ ವಿಚಾರದಲ್ಲಿ ಮಾತ್ರ. ಕರೆಕ್ಟ್ ಸರ್, ಕರೆಕ್ಟ್. ರಕ್ಷಣೆ ವಿಚಾರದಲ್ಲಿ ಮಾತ್ರ ಅದು ನಂಬಿಕೆ ಹೋಗೋದು ಬೇಡ ಅನ್ನುವಂಥ ಮಾತು. ಹಲವು ರೀತಿಯಾದಂಥ ಪ್ರಶ್ನೆಗಳಂತೂ ಉದ್ಭವ ಆಗೇ ಆಗತ್ತೆ ಈ ವಿಚಾರದಲ್ಲಿ. ಸೊ ಇದಕ್ಕೆ ವಿಲ್ ಟೇಕ್ ಟೈಮ್ ಅಂತ ಕಾಣಿಸುತ್ತೆ ಇದಕ್ಕೆಲ್ಲ ಉತ್ತರವನ್ನು ಕೊಡೋಕ್ಕೆ, ಅಥವಾ ಪೂರ್ಣ ಪ್ರಮಾಣದಲ್ಲೆಲ್ಲ ಮಾಹಿತಿ ಸಿಕ್ಕ ನಂತರನೇ ಹೇಳ್ತಾರೆ ಸರ್. ಮನುಷ್ಯನಿಗೆ ಮತ್ತು ಮನುಷ್ಯನ ಮಾನಸಿಕತೆಗೆ ಡೌಟ್ ಅನ್ನೋದು ಇದ್ದೇ ಇರ್ತದೆ ಸರ್, ಡೌಟ್ ಅನ್ನೋದು ಇದ್ದೇ ಇರ್ತದೆ. ಆದರೆ ಮೇಲ್ನೋಟಕ್ಕೆ ನನಗಿದು ಡೌಟ್ಫುಲ್ ಆಗಿದ್ದ ಇನ್ಸಿಡೆಂಟ್ ಅಂತ ಪ್ರಥಮ ದೃಷ್ಟ್ಯ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಕೆಲವೊಂದು ಬ್ರೇಕ್ನಲ್ಲಿ ಕೆಲವೊಂದು ಟ್ವೀಟ್ಸ್ ಅವು ನೋಡಿದಾಗ ಸಮ್ ಪೀಪಲ್ ಆರ್ ಸೆಲೆಬ್ರೇಟಿಂಗ್. ಐ ಜಸ್ಟ್ ಸೀನ್ ದ ಟ್ವೀಟ್ಸ್. ದೇ ಆರ್ ಸೆಲೆಬ್ರೇಟಿಂಗ್ ಮೀನ್ಸ್ ಸಮ್ ಇನ್ಹ್ಯೂಮನ್ ಕಾಮೆಂಟ್ಸ್ ಎಲ್ಲ ಪಾಸ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದರೆ ಕೂಡ ಏನೋ ಒಂಥರ ಡೌಟ್ ಬಂದು. ಆದರೆ until unless the court of inquiry will be held, a court of inquiry will be giving the findings. Technical experts of HAL or Aeronautical India Limited, Aeronautical India ಮತ್ತು ಏರ್ ಫೋರ್ಸ್ ಅವು ಮೂರರದು ಕಂಬೈನ್ಡ್ ಟೀಮ್ ಇರ್ತದೆ, ಹೈ ಲೆವೆಲ್ ಆಫೀಸ್ ಕಮಿಟಿ ಇರ್ತದೆ, ಆ್ಯಂಡ್ ದೇ ವಿಲ್ ಮೇಕ್ ದಿಸ್ ಇನ್ವೆಸ್ಟಿಗೇಷನ್ ಪಬ್ಲಿಕ್. ಹೇಗೆ ಗೊತ್ತಾಗುತ್ತೆ ಸರ್ ಇಂಥದ್ದು ಒಂದು ಕ್ರ್ಯಾಶ್ ಆದಾಗ? ಆ ಬ್ಲ್ಯಾಕ್ ಬಾಕ್ಸ್ ಅಂದ ಹೊರತುಪಡಿಸಿ ಯಾವ್ದ್ರಿಂದನೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಹಂಗಿರೋದಿಲ್ಲ. ಅದು ಏನಿರ್ತದೆ, ಡರ್ಬಿ ಅಂತೇವ್ ನಾವು.
ಓಕೆ. ಡರ್ಬಿಯಲ್ಲಿ ಕನ್ನಡದಲ್ಲಿ ಏನಂತ ನಂಗೆ ಗೊತ್ತಿಲ್ಲ. ಡರ್ಬಿಯಲ್ಲಿ ಏನಂತ ಸರ್ ಕನ್ನಡದಲ್ಲಿ? ಏರ್ಕ್ರಾಫ್ಟ್ ಅದು ಬಿದ್ದು ಅಲ್ಲಿ ಇಲ್ಲಿ ಅವಶೇಷಗಳು. ಅವಶೇಷಗಳು. ಓಕೆ. ಅವಶೇಷಗಳನ್ನು ಕಾರ್ಡನ್ ಆಫ್ ಮಾಡಿ ಅವು ಪ್ರತಿಯೊಂದು ಅವಶೇಷಗಳನ್ನು ತಮ್ಮಲ್ಲಿ ಕಸ್ಟಡಿಗೆ ತಗೋತಾರೆ ಅವರು. ಓಕೆ. ಯಾವುದು ಒಂದೂ ಕೂಡ ಅವಶೇಷ ಅಲ್ಲಿ ಸ್ಪಾಟಿಗೆ ಬಿಡಲ್ಲ. ಇಷ್ಟು ತಗೊಳ್ತಾರೆ, ಇಷ್ಟೂ ತಗೋತಾರೆ. ಇಷ್ಟೂ ತಗೊಂಡು ಕ್ಲಿಯರ್ ಆಗಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ವೆದರ್ ಇಟ್ ವಾಸ್ ಇನ್ ರೋಪೇರ್, ನಾವು ಇದು ರೋಟರ್ ಇರ್ತದಲ್ಲ, ರೋಟರ್ನಿಂದ ಅದು ಜಾಯಿಂಟ್ ಆಗೋದು ಒಂದು ಇದು ಇರ್ತದೆ ಅದಕ್ಕೆ, ಇದು ಅದರಿಂದಾನೇ ಏನಾದರೂ ಕನೆಕ್ಷನ್ ತಪ್ತಾ ಇಲ್ಲ ಕ್ಯಾಬಿನ್ನಲ್ಲಿ ಏನು ಇದು ಮೂವ್ ಆಗ್ತದಲ್ಲ, ಅಲ್ಲಿಂದ ಹಿಡ್ಕೊಂಡು ಎವ್ರಿ ಪಾರ್ಟ್ ವಿಲ್ ಬಿ ಕಾಲ್ಡ್ ಫಾರ್ ಆ್ಯಂಡ್ ಇಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್. ಪ್ಲಸ್ ಫ್ಯೂಯಲ್ ಸಪ್ಲೈ, ಏನಾದರೂ ಪೆಬ್ಸ್ ಯಾರಾದರೂ ಹಾಕಿದ್ರ, ಪೆಬ್ಸ್ ಅಂದರೆ ಸಮುದ್ರ ದಂಡೆಯಲ್ಲಿ ಸಿಗ್ತಾವೆ ನೋಡಿ ಚಿಪ್ಪುಗಳು, ಹಾಂ, ಅವು ಏನಾದರೂ ಹಾಕಿದ್ರ ಅಂದರೆ ಎವ್ರಿ ಇನ್ಕ್ಲೂಡಿಂಗ್ ದೇರ್ ಶೂಸ್ ಸಾಕ್ಸ್ ಹಿಡ್ಕೊಂಡು ಎವ್ರಿಥಿಂಗ್ ವಿಲ್ ಬಿ ಕಾನ್ಫಿಸ್ಟಿಕೇಟೆಡ್ ಆ್ಯಂಡ್ ಇನ್ವೆಸ್ಟಿಗೇಟೆಡ್. ಅದನ್ನು ಹಾಗೆ ಇವರು ಬಿಡಲ್ಲ. ಆ್ಯಂಡ್ ಇದು ನಾರ್ಮಲ್ ಹೆಲಿಕಾಪ್ಟರ್ ಆಕ್ಸಿಡೆಂಟ್ಗೆ ನಾವೇ ಮಾಡಿದ್ವಿ. I was also doing that. I attended many MiG aircrafts because we were from that department in the Air Force where we were supposed to do. We were supposed to go and do it. ಆವಾಗ ಅದು ಕಾರ್ಡನ್ ಆಫ್ ಮಾಡಿ ಆ ಟೈಮ್ ಹೇಳ್ತಾ ಇದ್ದೆ 90s ವಿ ಯೂಸ್ ಟು ಕಾನ್ಫಿಸ್ಕೇಟ್ ಎವ್ರಿಥಿಂಗ್, ಪುಟ್ ಇಟ್ ಇನ್ ಎ ಶಕ್ತಿಮಾನ್, ಬ್ರಿಂಗ್ ಇಟ್ ಟು ದ ಹ್ಯಾಂಗರ್ ಆ್ಯಂಡ್ ಸೀಲ್ ದಟ್ ಹ್ಯಾಂಗರ್. ವೆನ್ ದ ಕೋರ್ಟ್ ಆಫ್ ಇನ್ಕ್ವೈರಿ ಇಸ್ ಆರ್ಡರ್, ದಟ್ ಹ್ಯಾಂಗರ್ ವಿಲ್ ಬಿ ಓಪನ್ಡ್ ಆ್ಯಂಡ್ ಆಲ್ ಪಾರ್ಟ್ಸ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಕರೆಕ್ಟಾಗಿ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡ್ತಾರೆ. ಆದರೆ ಊಹೆ ಮಾಡಲಿಕ್ಕೆ ಇಲ್ಲಿ ಒಂದು ಏನು ಅನಿಸ್ತಾ ಇದೆ ಅಂತಂದರೆ, ಪ್ರೋಗ್ರಾಮ್ ವಾಸ್ ಶೆಡ್ಯೂಲ್ಡ್. ಹೌದು. ಹಿ ವಾಸ್ ಟು ಕಮ್ ಫ್ರಮ್ ಡೆಲ್ಲಿ ಟು ಸುಲೂರ್, ಫ್ರಮ್ ಸುಲೂರ್ he was supposed to reach Coimbatore to attend the interaction of the IAS officers college, admin officers college ನಲ್ಲಿ. 10 ಕಿಲೋಮೀಟರ್ ದೂರವಾಗಿ ಹೆಲಿಪ್ಯಾಡ್ ಇದೆ. 10 ಕಿಲೋಮೀಟರ್ ದೂರ ಹೆಲಿಪ್ಯಾಡ್ ಇದ್ದಾಗ ರೂಟ್ ಏನಾದರೂ ಡೈವರ್ಟ್ ಆಗಿ ಎಲ್ಲಾದರೂ ಹೋಗಿದೆಯಾ ಅಂತ ಒಂದು ಡೌಟ್ ಬರ್ತಾ ಇದೆ. ಯಾವುದಕ್ಕೂ ಸರ್ ಕೋರ್ಟ್ ಆಫ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೇಲೆ ತಾನೇ ನಾವು ಫೈಂಡಿಂಗ್ ಮಾಡೋದು. ಆದರೆ ನಿಮ್ಮ ಡೌಟ್ ಕೂಡ ಕರೆಕ್ಟ್ ಇದೆ. ಇಷ್ಟು 4-5 ತಿಂಗಳು ಇಲೆಕ್ಷನ್ ಟೈಮ್ನಲ್ಲಿ ಈ MI-17 ದೇಶದ ಪ್ರಧಾನಮಂತ್ರಿಗಳಿಗಾತು, ವಿದೇಶದ ವಿರೋಧಿ ಪಕ್ಷದ ನಾಯಕರುಗಳಾದ ಇದೇ MI-17 ಕೊಡ್ತಾರೆ. ಸರ್ವಿಸಬಿಲಿಟಿ ಆಫ್ MI-17 ಈಸ್ ನೌ ಕ್ವಶನ್ ಆಫ್ಟರ್ ದಿಸ್ ಇನ್ಸಿಡೆಂಟ್. ಅದರ್ವೈಸ್ ಪ್ರಯರ್ ಟು ದಟ್ ಓನ್ಲಿ MiGs ವೇರ್ ಕ್ವಶನ್. MiG ಏರ್ಕ್ರಾಫ್ಟು, MiG-21, MiG-29ಗೆ ನಾವು ಡೌಟ್ ಮಾಡ್ತಾ ಇದ್ವಿ. ಬಟ್ ಮುಂಚೆ ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಸ್ ಇರ್ತಿದ್ವು. ಅದನ್ನು ಕನ್ವರ್ಟ್ ಆಗಿ ಮೀ ಸೀರೀಸ್ ಬಂತು. ಮೀ ಸೀರೀಸ್ನಲ್ಲಿ ಇದನ್ನು V5 ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಫಿಸ್ಟಿಕೇಟೆಡ್, ಟೆಕ್ನೋ ಸೇವಿ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಫ್ಲೈಯಿಂಗ್ ಇದು. ಅಂದರೆ ಅದರ ಟ್ಯಾಂಕ್ ಕೆಪಾಸಿಟಿನೂ ಜಾಸ್ತಿ ಇದೆ. 2008 ಇಂದ 13 ಒಳಗೆ ನಾವು ಪರ್ಚೇಸ್ ಮಾಡಿದ್ದಾರೆ. If you can see in the Google, you will find out what is the tank capacity of ATF there, so that it can fly long distance, unlike the small helicopters. ಅವಂಗಿದ್ದಾಗ ಇದನ್ನ ನಾವು ಡೌಟ್ ಆಗಿ ತಗೋಬೇಕಂದ್ರೂ ಕೂಡ ಒಂದು ಇರ್ತದೆ. ಒಂದು ವಿಶೇಷವಾದ ಪರಿಸ್ಥಿತಿಯಲ್ಲಿ ದಿಲ್ಲಿಯಿಂದ ಇದು ಸಲೂರ್, ಆಮೇಲೆ ಅಲ್ಲಿ ಒಂದು ನಿಲ್ಗಿರೀಸ್ ಇರೋದ್ರಿಂದ, ಆಮೇಲೆ ಅಲ್ಲಿ ಯಾವುದೇ ಥರ ಒಂದು ಫಾರ್ ಎಕ್ಸಾಂಪಲ್ ನೀವು ಡೌಟ್ ಮಾಡಿದ್ರಿ, ಇಲ್ಲ ತಮಿಳ್ದವ್ರು ಏನಾದರೂ ಮಾಡಿರ್ಬೋದಾ, ತಮಿಳ್ ಎಲಂ ಮಾಡಿರ್ಬೋದಾ, ನಾವು IPKF ಕಳಿಸಿದ್ರಿ ಅಂತ ಆ ಆ್ಯಂಗಲ್ ವಿಚಾರ ಮಾಡ್ಬೋದು. ಆದ್ರೆ ದೆರ್ ಇಸ್ ನೋ ಸಚ್ ಸಿಚುವೇಶನ್ ಇನ್ ಶ್ರೀಲಂಕಾ ದ್ಯಾಟ್ ವಿ ಆರ್ ಹ್ಯಾವಿಂಗ್ ಎನಿ ಎನಿಮಿಟಿ ವಿತ್ ದ ಇಂಡಿಯನ್ ಗೌರ್ಮೆಂಟ್. ಸೊ ಅವ್ರೇನಾದರೂ ಇದು ಮಾಡಿದಾರ ವಿಚಾರ ಮಾಡ್ಲಿಕ್ಕೆ ಇನ್ನೂ ವಿಚಾರ ಮಾಡ್ಬೋದು. ನಾವು ಸಡನ್ಲಿ IPKF ನಾವು ಕಳಿಸಿದ್ವಿ, ಅಲ್ಲಿಂದ ತಮಿಳ್ರದ್ದು ಏನು ಪರಿಸ್ಥಿತಿ ಆಗಿತ್ತಲ್ಲ. ಸೊ ಎಲ್ಲ ವಿಚಾರ ಮಾಡಿದಾಗ ಐ ಥಿಂಕ್ ಲೆಟ್ ಅಸ್ ವೇಟ್ ಫಾರ್ ದ ಕೋರ್ಟ್ ಆಫ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್, ದೆನ್ ದ ಟ್ರೂತ್ ವಿಲ್ ಬಿ ಔಟ್.